ಎಲ್ರಿಗೂ ನಮಸ್ಕಾರ. ಈಗಾಗಲೇ ಕಟ್ಟಡ ಕಾರ್ಮಿಕರ ಸಂಬಂಧಪಟ್ಟಂಗ ನಾನು ಒಂದೆರಡು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ನನಗೀಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ಫಸ್ಟ್ ಒನ್ ವಿಡಿಯೋ ಮಾಡಿರುವಂಥದ್ದು ಸುಮಾರು 30,000ಕ್ಕಿಂತ ಹೆಚ್ಚು ಜನ ಇವತ್ತು ಅದನ್ನು ಕೇಳಿದಾರ. ಸುಮಾರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ನನಗೆ ಕಾಲ್ ಮಾಡಿಬಿಟ್ಟು ಕಟ್ಟಡ ಕಾರ್ಮಿಕರ ಕಾರ್ಡ್ ಸಂಬಂಧಪಟ್ಟಂಗ ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ಇದೊಂಥರ ಬಹಳ ಖುಷಿ ಆದಂತಹ ವಿಷಯ. ಯಾಕಂತಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ಬಹಳ ಸಮೀಪದಲ್ಲಿ ಮತ್ತು ಅರ್ಥಪೂರ್ಣವಾಗಿ ತಲುಪಿಸ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಹೀಗಾಗಿ ಅದಿವತ್ತು ನಾವು ಅನ್ಕೊಂಡ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಖುಷಿ ಆಗ್ತಾ ಇದೆ. ಇವತ್ತು ಕಟ್ಟಡ ಕಾರ್ಮಿಕರ ಕಾರ್ಡು ನಾವು 3-4 ವರ್ಷದಿಂದ ಮಾಡಿಸಿರ್ತೀವಿ. ಅದನ್ನು ವಾಪಸ್ ನಾವೇನು ರಿನ್ಯೂವಲ್ಲು ಮಾಡಿಸಿರಂಗಿಲ್ಲ, ಮತ್ತು ಅದನ್ನು ಚಾಲ್ತಿ ಒಳಗೂ ನಾವು ಇಟ್ಕೊಂಡಿರಂಗಿಲ್ಲ. ಬಹಳಷ್ಟು ಜನರ ಸಮಸ್ಯೆಗಳು ಈ ಥರ ಬರ್ತಾ ಇದ್ದಾವೆ. ಬಟ್ ನಿಮಗೆಲ್ಲ ಮಾಹಿತಿ ಇರಲಿ, ಕಟ್ಟಡ ಕಾರ್ಮಿಕರ ಕಾರ್ಡ್ ಇವತ್ತು ಹೊಸ ವೆಬ್ಸೈಟ್ ಮುಖಾಂತರ ಕಾರ್ಡನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದೆ. ಮೊದಲು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಅರ್ಜಿ ಹಾಕ್ತಾ ಇದ್ದೀವಿ. ನಮಗೆ ಅವಾಗ ಅವಕಾಶ ಬಂದ್ಬಿಟ್ಟು 1 ವರ್ಷಕ್ಕೂ ಸಹ ನಾವು ಮಾಡ್ಬೋದಿತ್ತು, ಮತ್ತು 3 ವರ್ಷಕ್ಕೂ ಸಹ ನಾವು ಕಾರ್ಡನ್ನು ರಿನ್ಯೂವಲ್ ಮಾಡ್ಕೊಳ್ಳೋ ರೀತಿ ಮಾಡಬಹುದಿತ್ತು. ಬಟ್ ಈಗ ಹೊಸ ಬದಲಾವಣೆಗಳು ಏನಾಗ್ಬಿಟ್ಟಿದಾವೆ ಅಂತಂದ್ರೆ, ನಾವು ಹಳೆ ಕಾರ್ಡಿಗೆ ಇವತ್ತು ಮರು ಜೀವ ಕೊಡಬೇಕಾಗೈತಿ. ಯಾಕಂತಂದ್ರೆ ಅದು KYC ಮಾಡಬೇಕಾಗೈತಿ. ಓಕೆ, ನಾವು ಅದನ್ನು KYC ಮಾಡಿಬಿಟ್ಟು ಹೊಸ ಕಾರ್ಡನ್ನು ರಿನ್ಯೂವಲ್ ಮಾಡ್ಕೋಬೇಕು. ಮತ್ತು ಪ್ರತಿ 1 ವರ್ಷಕ್ಕೆ ಒಂದ್ಸಾರಿ ಈಗ ನಾವು ಕಾರ್ಡನ್ನು ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ. ಮೊದಲೆಲ್ಲ 3 ವರ್ಷ ಇರ್ತಿತ್ತು, ಬಟ್ ಈಗ 3 ವರ್ಷ ಇಲ್ಲ. ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ, ನನ್ನ ಕಾರ್ಡ್ ಏನಾದರೂ 2 ವರ್ಷದಿಂದ ರಿನ್ಯೂವಲ್ಲ ಮಾಡಿಸಿಲ್ಲ, ನಾ ಇವತ್ತೇನಾದರೂ ರಿನ್ಯೂವಲ್ ಮಾಡಿಸ್ಬೇಕು ಅಂತಂದ್ರೆ 2023ನೇ ಇಸ್ವಿಯಲ್ಲಿ ರಿನ್ಯೂವಲ್ ಬಂದಿದೆ, ಇವತ್ತು 2025 ಅಂದರೆ 2 ಸಾರಿ ರಿನ್ಯೂವಲ್ ಮಾಡಿಸ್ಬೇಕು. 2023ರಿಂದ 24 ಒಂದು ಸಾರಿ, ಅದು ಅಪ್ರೂವ್ಡ್ ಆಗಿ ಬಂದ ಮೇಲೆ 24ರಿಂದ 25 ಮತ್ತೊಂದು ಸಾರಿ, ಮತ್ತೇನಾದರೂ ಈ ವರ್ಷ ಮುಗಿದಿತ್ತಂದ್ರೆ ಮತ್ತೊಂದು ಸಹ ನೀವು ರಿನ್ಯೂವಲ್ ಮಾಡ್ಕೋಬೇಕು. ಹೀಗಾಗಿ ಎಲ್ಲರೂ ಸಹ ನಿಮ್ಮ ಕಾರ್ಡ್ಗಳನ್ನು ನೋಡ್ತಾ ಇರಿ. ಕೇವಲ ಸ್ಕೀಮ್ಗಳು ಬಂದಾಗ ಯಾವುದಾದ್ರೂ ಹಣ ಹಾಕುವಂಥ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರುಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರತಿ ವರ್ಷ ನೀವು ಕಡ್ಡಾಯವಾಗಿ ರಿನ್ಯೂವಲನ್ನು ಮಾಡ್ಕೊಳ್ರಿ. ಇದರ ಜೊತೆ ಯಾರು ಇದುವರೆಗೂ ಸಹ ಹಳೆ ಕಾರ್ಡ್ಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಅವರು ಇವತ್ತು ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ರಿ. ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತಂತಂದ್ರೆ, ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಎಷ್ಟು ಜನ ಸೇರಿಸಬೇಕು ಅಷ್ಟು ಜನರ ಆಧಾರ್ ಕಾರ್ಡು, ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಬೇಕಾಗ್ತಾವ. ಅಕಸ್ಮಾತ್ ಏನಾದರೂ ರಿನ್ಯೂವಲ್ ಇತ್ತು ಅಂತಂದ್ರೆ ಇದರ ಜೊತೆ ನಿಮ್ಮ ಉದ್ಯೋಗ ಪ್ರಮಾಣ ಪತ್ರ. ಈಗಾಗಲೇ ಹೇಳಿದ್ದೀನಿ, ಉದ್ಯೋಗ ಪ್ರಮಾಣ ಪತ್ರ ಅಂತಂದ್ರೆ ನೀವು ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಅದು ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಿಂದ, ಗುತ್ತಿಗೆದಾರ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಇಲ್ಲ ಮೇಸ್ತ್ರಿ ಇರ್ಬೋದು, ಇವ್ರ ಹತ್ರ ಏನು ಮಾಡಬೇಕು, ಒಂದು ಸೀಲ್ ಹಾಕಿ ಸೈನ್ ಮಾಡಿಸ್ಕೊಂಡು ಅದನ್ನು ಅಥೆಂಟಿಕೇಟ್ ಆಗಿ ನೀವು ಇಲಾಖೆಗೆ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕು. ಅದು ಏನಾದರೂ ಸರಿ ಇತ್ತು ಅಂದರೆ ಇಲಾಖೆದವರು ನಿಮ್ಮ ಕಾರ್ಡ್ಗಳನ್ನು ಮುಂದುವರಿಸ್ತಾರೆ. ಓಕೆ, ಹೀಗಾಗಿ ಬಹಳಷ್ಟು ಜನ ಇನ್ನೂ ಸಹ ಇದನ್ನು ಮಾಡಿಲ್ಲ. ನನಗೆ 30,000 ಜನರಲ್ಲಿ ಹೆಚ್ಚಿಗೆ ಜನ ಕೇಳಿರೋದು, ಸರ್ ನಮ್ಮ ಕಾರ್ಡ್ ಇನ್ನೂ ಹಳೇದಿದೆ, ನಾವು ರಿನ್ಯೂವಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೆನಪಿಟ್ಕೊಳ್ರಿ, ನೀವು ಹೆಚ್ಚಿಗೆ ದಿನ ಏನಾದರೂ ಒಂದು ಬಿಟ್ರಿ ಅಂತಂದ್ರೆ ನಾಳೆ ನಿಮ್ಮ ಕಾರ್ಡು ಆಟೋಮೆಟಿಕ್ ಬ್ಲಾಕ್ ಆಗ್ಬೋದು, ಇಲ್ಲ ಕ್ಯಾನ್ಸಲ್ ಆಗ್ಬೋದು, ಮತ್ತೆ ನೀವು ಹೊಸ ಕಾರ್ಡನ್ನು ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿನೂ ಬರ್ಬೋದು. ಹೀಗಾಗಿ ದಯವಿಟ್ಟು ನೀವೆಲ್ಲರೂ ಸಹ ನಿಮ್ಮ ಕಾರ್ಡ್ಗಳನ್ನು ನೋಡ್ರಿ, ಅದು ಆ್ಯಕ್ಟಿವ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ರಿ. ಮತ್ತೇನಾದರೂ ಕಟ್ಟಡ ಕಾರ್ಮಿಕ ಇಲಾಖೆಯ ಸ್ಕೀಮ್ಗಳು ಬಂದರೆ ನೀವು ಅದನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ನೀವು ಅಕಸ್ಮಾತ್ ಅದೇನಾದ್ರು ಡ್ಯೂ ಇತ್ತು ಅಂದರೆ ನಿಮಗೆ ಯಾವುದು ಸೌಲಭ್ಯಗಳು ಸಹ ಸಿಗಂಗಿಲ್ಲ. ಎಲ್ಲರೂ ಕಾರ್ಡ್ಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡಿರಿ, ಇಲ್ಲಾಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿರಿ. ನಾವು ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದ್ರೆ ತಿಳಿಸ್ಕೊಡ್ತೀವಿ. ವಿಡಿಯೋ ಏನಾದರೂ ಅರ್ಥ ಆಗಿತ್ತು ಅಂದ್ರೆ ನಿಮ್ಮ ಭಾಷೆಯೊಳಗೆ ಅರ್ಥ ಆಗಿದೆ ಅಂತ ಒಂದು ಕಮೆಂಟಲ್ಲಿ ಬರೆದು ಹಾಕ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.